ಆಯಿತು, ಒಂದು ನಿಮಿಷ. ಇವತ್ತು ಅಮಾವಾಸ್ಯೆ, ಗೋಕರ್ಣಕ್ಕೆ ಬಂದಿದ್ದೇನೆ. ವಿದ್ಯಕ್ಕೆ ನಾಯಕ ವಿನಾಯಕ, ವಿಘ್ನ ನಿವಾರಣಾ ನಾಯಕ ವಿನಾಯಕನ ದರ್ಶನ ಕೂಡ ಮಾಡಿದ್ದೇನೆ. ಮಹಾಬಲೇಶ್ವರ ಈಶ್ವರನಿಗೆ ಬಹಳ ಆತ್ಮಲಿಂಗವನ್ನು ಇರುವಂಥ ಪವಿತ್ರವಾದಂಥ ಜಾಗದಲ್ಲಿ ಇವತ್ತು ಪೂಜೆ ಮಾಡೋವಂಥ ಭಾಗ್ಯ ಕೂಡ ನನಗೆ ಸಿಕ್ತು. ಅದಲ್ಲದೆ ಸುಮಾರು 5 ವರ್ಷದ ಹಿಂದೆ ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ. ಅದು ನನ್ನ ಇಷ್ಟ ನೆರವೇರಿತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡಿಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನು ತಿಳಿಸಿ ಮತ್ತು ಆ ತಾಯಿ ಆಶೀರ್ವಾದವನ್ನು ಮಾಡಿ, ಆಶೀರ್ವಾದ ಮಾಡು ತಾಯಿ ನನಗೆ ಅಂತೇಳಿ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ನನಗೆ, ರಾಜ್ಯಕ್ಕೆ, ನನ್ನ ನಂಬಿದಂಥ ಜನಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ. ಸೊ ಭಾಳ ಸಂತೋಷದಿಂದ ಹಸನ್ಮುಖನಾಗಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ. ಸರ್, ಈಗ ಇವತ್ತು CM ಅವರು 2.5 ವರ್ಷ ಯಾವುದೇ ರೀತಿಯಾದ ಕಮಿಟ್ಮೆಂಟ್ ನಮ್ಮಲ್ಲಿ ಆಗಿಲ್ಲ, ನಾನೇ ಮುಂದುವರಿತೀನಿ, ಮುಂದಿನ 2.5 ವರ್ಷ ನಾನೇ ಇರ್ತೀನಿ ಅಂತ ಹೇಳಿದರು. ಮತ್ತು ಹೈಕಮಾಂಡ್ ಕೂಡ ನನ್ನ ಪರವಾಗಿದೆ ಅಂತ ಹೇಳಿದರು. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ನಾನು ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಹೇಳಿಲ್ಲ. ಅವ್ರ ಹೈಕಮಾಂಡ್ ಇರೋದಕ್ಕೇ ಅವ್ರು ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡು ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ಬರು ಮಾತಾಡಿದ್ದೇವೆ, ಇಬ್ಬರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ಬರು ನಡ್ಕೊಂಡು ಹೋಗ್ತೇವೆ. ಬದಲಾವಣೆ ಏನು ಆಗಲ್ಲ ಅಂತೀರಾ ಸರ್ ಈ ಸದ್ಯಕ್ಕೆ? CM ಈಗ ಬದಲಾವಣೆ, ರಾಜ್ಯದಲ್ಲಿ CM ಬದಲಾವಣೆ ಚರ್ಚೆ ಬಹಳಷ್ಟು ಇದೆ. ನಿಮ್ಮ ಅದು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರ ಹೊರತು ನಮ್ಮಲ್ಲಿ ಯಾವ ಥರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನು ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಹೋಗ್ತೇವೆ. ಅದೆಲ್ಲ ನಾನು ಹೇಳಕ್ಕೆ ತಯಾರಿಲ್ಲ. ಆ ತಾಯಿಗೆ ನನಗೆ ಇರೋಂಥ ವಿಚಾರ, ಭಕ್ತಂಗೂ ಭಗವಂತನಿಗೂ ಇರೋಂಥ ವಿಚಾರ. ಸೊ ತಾಯಿ ನನಗೇನು ಹೇಳಿದ್ದಾಳೆ, ನಾನು ತಾಯಿ ಹತ್ರ ಏನು ಮಾತಾಡಿದ್ದೀನಿ, ನಮ್ಮಿಬ್ರಿಗೆ ಬಿಟ್ಟಿದ್ದು. ಸೊ ಗಣೇಶನ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರನ ಹತ್ರ ಏನು ಮಾಡಿದ್ದೀನಿ, ವೀರ ಗಂಗಾಧರಜನ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀನಿ, ಅವೆಲ್ಲ ನಮಗೆ ಮಾತ್ರ ಬಿಟ್ಟಂಥ ವಿಚಾರ. ಸಮಸ್ಯೆ ಬಂದಾಗ ಪರಿಹಾರ ಇವತ್ತು ಡೇಟ್ ಕೊಟ್ಟಿದ್ದು ಸರ್.